ಜೋಗಿ ಅಣ್ಣ, ಈ ಪರಿಚಯ ಫ್ರೆಂಡ್ ಹತ್ರ ಆ ಹುಡುಗಿ ಬಗ್ಗೆ ವಿಚಾರಿಸಿದ್ರೆ ಹೆಂಗೆ? ಅವಾಗ ಗೊತ್ತಾಗ್ಬೋದು ಅವಳು ಯಾರು, ಏನು, ಎತ್ತವಳೆ, ಹೆಂಗವಳೆ ಅಂತ. ಅಡ್ರೆಸ್ ಸಿಕ್ಕಿದ್ರು ಸಿಗ್ಬೋದು ಕಣ ನಾವು. ಗೊತ್ತಾಗ್ಬಿಡ್ತದೆ. ಯಾವ ಸೀಕ್ರೆಟ್ನು ಹೊರಗಡೆ ಬಿಟ್ಕೊಡ್ದಂಗೆ ಮೇಂಟೈನ್ ಮಾಡ್ತಾವನೆ. ಇನ್ನು ಫ್ರೆಂಡ್ಸ್ ಹತ್ರ ಹೋಗಿ ಹೇಳಿರ್ತಾನೆ. ನಾವ್ ಅನ್ಕೊಂಡಂಗೆಲ್ಲ ಅಲ್ಲ ಅವನು. ಆ ಲಾಯಿರಿ ಬುದ್ಧಿ ಉಪಯೋಗಿಸೆ ಇಂಥ ಕೆಲ್ಸಗಳು ಮಾಡ್ಕೊಂಡಿರೋದು. ಜೋಗಿ ಅಣ್ಣ, ಅವನ್ನೇ ಕಿಡ್ನಾಪ್ ಮಾಡ್ಬಿಟ್ರಂಗೆ. 4 ತದ್ಕಿದ್ರೆ ಅವನೇ ಎಲ್ಲ ಬಾಯ್ಬಿಡ್ತಾನೆ. ಇದೇ ಕರೆಕ್ಟ್ ಐಡಿಯಾ, ಏನಂತ್ಯಾ? ಏಯ್, ಒಂದನ್ನ ನೆಟ್ಗಿರೋ ಐಡಿಯಾಗಳು ಕೊಡ್ಲಾ? ಮದುವೆ ಮನೆಯಾಗ ಅವನ್ನೇ ಹೆಂಗ್ಲಾ ಕಿಡ್ನಾಪ್ ಮಾಡಿಯೇ? ನೀನೋ ಕಿಡ್ನಾಪ್ ಮಾಡ್ಕೊಂಡ್ ಬಂದಿಯಲ್ಲ ಅವನ್ನ. ಆಮ್ಯಾಗ ಅಪ್ಪಿ ತಪ್ಪಿ ಅವನೇನಾರ ಕಿಡ್ನಾಪ್ ಆದ್ರೆ ನಾವೇ ಮಾಡಿದ್ವಿ ಅಂತ ನಮ್ಮ್ಯಾಗ ಬರ್ತದೆ. ಹ್ಞೂ ಅಣ್ಣ, ಆ ಹುಡ್ಗಿನ ಕಂಡಿಡಕ್ಕೆ ನಮ್ತವ ದಾರಿನೇ ಇಲ್ವ ಹಂಗಾರೆ? ಅಲ್ಲ ಜೋಗಿ ಅಣ್ಣ, ನಾವು ನೋಡಿದ್ರೆ ಇಲ್ಲಿ ಒಂದು ತಲೆ ಕೆಡಿಸ್ಕೊಂತ ಇದೀವಿ, ಅಲ್ಲಿ ಅವ್ನ ಮದುವೆ ಆಯ್ತಾ ಇರ್ತದೆ. ಹಿಂಗಾದ್ರೆ ನಾವು ತಲೆ ಕೆಡಿಸ್ಕೊಂಡು ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಷ್ಟೇ. ಜೋಗಿ ಅವರೇ, ಹಾಸ್ಪಿಟಲ್ಗೆ ಹೋಗಿ ರಿಸೆಪ್ಷನ್ ಹತ್ರ ಕೇಳಿದ್ರೆ ಅಡ್ರೆಸ್ ಸಿಗ್ಬೋದಲ್ವಾ? ಅಥವಾ ರಿಜಿಸ್ಟರ್ ಅಲ್ಲಾದ್ರೂ ಎಂಟ್ರಿ ಆಗಿರುತ್ತಲ್ವಾ? ಸೂಪರ್ ಅಮ್ಮಿಯರ, ಇದಕ್ಕೆಯ ನಿಮ್ಗೆ ನಾನು ಎಜುಕೇಶನಲ್ ಅನ್ನೋದು. ಥ್ಯಾಂಕ್ ಯು. ಇದು ತಲೆ ಅಂದ್ರೆ ನಿಮ್ ತರ ತಾಮ್ರದ ಚಮ್ಗಳಲ್ಲ. ಏನಾಯ್ತು ಇವಾಗ? ಯಾಕೆ ಅಳ್ತಿದ್ಯಾ? ಏನಿಲ್ಲ ಅಮ್ಮ, ಕಣ್ಣಿಗೊಂದು ಸ್ವಲ್ಪ ಧೂಳ ಬಿಟ್ಟು ಉರಿತಾ ಇತ್ತು, ಅದಕ್ಕೆ ಹೇಳ್ತಿದ್ದೆ ಅಷ್ಟೇ. ನನಗೆಲ್ಲ ಅರ್ಥ ಆಗುತ್ತೆ ಗ್ರೀಷ್ಮ. ನೀನು ಗೌರಿ ನೆನಪಿಸ್ಕೊಂಡು ಎಷ್ಟು ಸಂಕಟ ಪಡ್ತಿದ್ಯಾ ಅಂತ. ಅವಳ ಮೇಲೆ ನಿನ್ಗೆಷ್ಟೇ ಕೋಪ ತೋರಿಸಿದ್ರು ಮನಸ್ಸಲ್ಲಿ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಲ್ವಾ? ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಅನ್ನೋದು ಬಂದಿಲ್ಲ ಅಂತಿದ್ದಿದ್ರೆ ಇವತ್ತು ನನ್ನ ಮಗಳು ಮನೇಲಿರೋಳು, ನಿನ್ನನ್ನು ರೆಡಿ ಮಾಡಿರೋಳು. ಗೌರಿಗೂ ನಿನ್ನ ಮೇಲೆ ಕೋಪ ಇರಲ್ಲ ಗ್ರೀಷ್ಮ. ಖಂಡಿತವಾಗ್ಲೂ ಮದುವೆಗೆ ಬಂದೇ ಬರ್ತಾಳೆ. ಎಲ್ಲ ತಪ್ಪುಗಳು ಸರಿ ಹೋಗುತ್ತೆ ಕಣೆ, ಯೋಚನೆ ಮಾಡಬೇಡ. ಇವತ್ತು ನಿನ್ನ ಮದುವೆ ಕಣೆ, ಖುಷಿಯಾಗಿರು. ಏನೇ ಇದ್ರೂ ಇವತ್ತು ಒಂದಿನ, ಆಮೇಲೆಲ್ಲ ಮರ್ತು ಬಿಡೋದು. ಹೌದು, ಪರಿಚಯ ನಿನಗೆ ಬ್ರೇಸ್ಲೆಟ್ ಕೊಟ್ರಲ್ವಾ, ಎಲ್ಲಿಟ್ಟಿದ್ಯಾ? ತುಂಬ ಮುದ್ದಾಗಿದೆ ಕಣೆ. ಸರಿ, ಬೇಗ ಬೇಗ ರೆಡಿ ಹಾಕು, ನನಗೆ ಕೆಲಸ ಇದೆ, ನೋಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ. ನಮಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಹಾಂ ಹೇಳಿ. ಅದು ಅಡ್ವೊಕೇಟ್ ಪರಿಚಯ ಮತ್ತೆ ಅವ್ರ ಜೊತೆ ಅನು ಅಂತ ಒಂದು ಹುಡುಗಿ ಬಂದಿದ್ಲಲ್ಲ, ಅವ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು. ನೀವ್ಯಾರು? ಅವ್ರು ನಿಮಗೇನಾಗಬೇಕು? ನಿಮ್ಗೆ ಯಾಕೆ ಡೀಟೇಲ್ಸ್ ಬೇಕು? ನಾವು ಅವ್ರ ಸಂಬಂಧಿಕರು. ಅವ್ರ ಹಾಸ್ಪಿಟಲ್ಗೆ ಯಾಕೆ ಬಂದರು ಅಂತ ಗೊತ್ತಾಗ್ಲಿಲ್ಲ. ಪ್ಲೀಸ್, ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಹೇಳ್ತೀರಾ? ಸಾರಿ ಮೇಡಮ್, ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ನಾವು ಹಾಗೆಲ್ಲ ಹೇಳೋದಕ್ಕಾಗಲ್ಲ. ಹಂಗಲ್ಲ, ವಸಿ ಅರ್ಜೆಂಟ್ ಇತ್ತು, ಪ್ಲೀಸ್ ನೋಡಿ. ಸಾರಿ ಸರ್, ಆಗಲ್ಲ. ನೋಡಿ, ನಾವೇನು ಸುಮ್ಕೆ ಕೇಳ್ತಿಲ್ಲ, ಅವಶ್ಯಕತೆ ಅದೇ, ಅದಕ್ಕೆ ಕೇಳ್ತಾ ಇರೋದು. ನೀವು ಡೀಟೇಲ್ ಕೊಟ್ರೇನೆ ನಮಗೆ ವಸಿ ಹೆಲ್ಪ್ ಆಗೋದು. ಕೊಡಿ. ನೋಡಿ, ನಾನು ನಿಮಗೆ ಯಾವುದೇ ಥರ ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ.
ಗಲಾಟೆ ಏನಾದರೂ ಮಾಡಿದ್ರು ಸೆಕ್ಯೂರಿಟಿ ಕರಿಬೇಕಾಗತ್ತೆ. ಏನು ಎದುರಿಸ್ತಾ ಇದ್ದೀರಿ? ನೀವು ಇಲ್ಲಿ ಕುಂತ್ಕೊಂಡಿರೋದು ಏನಕ್ಕೆ? ಡೀಟೇಲ್ ಕೊಡಕ್ ತಾನೇ? ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟ ಹೋಯ್ತದೆ. ಜೋಗಿ ಅವರೇ ಪ್ಲೀಸ್ ಗಲಾಟೆ ಮಾಡೋದು ಬೇಡ, ಬನ್ನಿ ಹೋಗೋಣ. ನೀವು ಸುಮ್ಕೇರಿ ಅಮ್ಮಿಯವರೇ, ಅದ್ ಹೆಂಗ್ ಡೀಟೇಲ್ ಕೊಡಕ್ಕಿಲ್ವಾ ನಾನು ನೋಡ್ತೀನಿ. ಇದು ಹಾಸ್ಪಿಟಲ್ಲು, ಪೇಷಂಟ್ ಇರ್ತಾರೆ, ಅವ್ರಿಗೆ ತೊಂದರೆ ಆಗೋದು ಬೇಡ, ಬನ್ನಿ ಬನ್ನಿ. ನೀವು ನಮ್ಮನ್ನ ಸುಮ್ಕೆ ಬಿಡ್ಬೇಕಾಗಿತ್ತು ಅಮ್ಮಿಯವರೇ. ಅವ್ರ ಹತ್ರ ಡೀಟೇಲ್ ಹೆಂಗ್ ತಗೋಬೇಕಿತ್ತು ಅಂತ ನಂಗೆ ಸಂದ ಗೊತ್ತಿತ್ತು. ನೋಡಿ ಜೋಗಿ ಅವರೇ, ಕೋಪ ಮಾಡ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸ್ವಲ್ಪ ಪೇಷನ್ಸ್ ಇಂದ ಯೋಚನೆ ಮಾಡೋಣ, ಬೇರೆ ಏನಾದ್ರೂ ಮಾಡಕ್ ಆಗುತ್ತಾ ಅಂತ ನೋಡೋಣ. ಆತು, ನಾನು ಬೇರೆ ರೀತಿಯಲ್ಲೇ ತಕೊಂಬತ್ತೀನಿ. ನೀವು ಇಲ್ಲಿ ನಿಂತ್ಕೊಂಡಿರ್ತೀರಾ? ಬೇಡ ಬೇಡ, ನೀವು ಮತ್ತೆ ಒಳಗಡೆ ಹೋದ್ರೆ ಗಲಾಟೆ ಮಾಡ್ತೀರಾ, ನಾನೇ ಏನಾದ್ರೂ ಮಾಡ್ತೀನಿ. ಯಪ್ಪ, ನಾನ್ ಹಂಗೆಲ್ಲ ಮಾಡೇನೆ. ಹಂಗೆಲ್ಲ ಏನು ಆಗಕ್ಕಿಲ್ಲ. ನಾನು ನಂಬಿ ಅಮ್ಮಿಯವರೇ, ನಂಬಿಕೆ ಮ್ಯಾಗೆ ಇಡೀ ಪ್ರಪಂಚ ನಿಂತಿರೋದು. ನೀವಿಲ್ಲೇ ನಿಂತ್ಕೊಂಡಿರಿ, ಮಿನಿಟ್ನಾಗ ಹೋಗಿ ಬಂದ್ಬಿಡ್ತೀನಿ. ನೀವ್ ಇಲ್ಲಿ ಕೂತ್ಕೊಂಡಿದ್ರೆ ನನ್ ಮನೆಯೆಲ್ಲ ಓಡಾಡ್ಬಿಟ್ಟೆ. ಓಡಾಡು, ಹೊಸಿ ಸಣ್ಣಕ್ಕಾಯ್ತೀಯ? ಕಾಪಿ ತಕ ಬರನೆ? ಬೇಡ, ನಾನೇ ಬರ್ತೀನಿ. ಏ ರುದ್ರ, ಬಾರ್ಲಾ ಇಲ್ಲಿ. ಅಪ್ಪಯ್ಯ, ಮೇಟ್ರ್ ಮಗಳ ಮದುವೆಗೆ ಹೋಗಿ ಈ ಹುಡುಗರನ್ನ ಕೊಟ್ಬಿಟ್ಟು ಬಾ. ಮೇಟ್ರು ಬಹು ಖುಷಿ ಆಯ್ತಾರೆ. ಏನಪ್ಪಯ್ಯ ಹೇಳ್ತಿದ್ಯಾ ನೀನು? ನಿಜಾನ ಹೇಳ್ತೀವ್ನಿ. ಮುಹೂರ್ತಕ್ಕೆ ಟೈಮ್ ಆಯ್ತದೆ, ಬೇಗ ಹೋಗು. ಅಲ್ಲ, ನನ್ಗಾಕೆ ಇದೊಂದು ಚೂರು ಹಿಡಿಸ್ತಾ ಇಲ್ಲ ಬಿಡಿ. ಯಾವುದು? ನಮ್ಗೆಲ್ಲ ಆಟೊಂದು ಅವಮಾನ ಮಾಡವ್ರೆ, ಮದ್ವೆಗ್ ಬರ್ಲೇಬೇಡಿ ಅಂತ ಫೋನ್ ಹಚ್ಚಿ ಹೇಳ್ಸವ್ರೆ. ಅಂತದ್ರಲ್ಲಿ ಯಾವ ಮುಖ ಇಟ್ಕೊಂಡು ಈ ಗಿಫ್ಟ್ ಪಪ್ಪ ಎಲ್ಲ ತಗೊಂಡು ಹೋಗಿ ಕೊಡಕಾಯ್ತದೆ? ಮನ್ಸಂಗೆ ಏಟ್ ಮುಖ ಇರ್ತದೆ, ಯಾವ ಮುಖ ಇರ್ತದೋ ಆ ಮುಖ ಇಟ್ಕೊಂಡೇ ಹೋಗ್ಬೇಕು. ಅಪ್ಪಯ್ಯ, ಆ ಮೇಟ್ರು ನಮಗೆ ಆಟೊಂದೆಲ್ಲ ಅವಮಾನ ಮಾಡೋನೆ. ಈಗ ನಾನು ಅವ್ರ ಮಗಳು ಮದುವೆಗೆ ಹೋಗ್ಬೇಕೆ? ಹೋದ್ರೆ ಏನ್ಲ ತಪ್ಪು? ಕೆಂಡ ಸುಡ್ತದೆ ಅಂತ ನಾವು ಸುಡೋಕ್ಕಾಯ್ತದೆ, ಅವ್ರಂಗೆ ಮಾಡ್ತಾರೆ ಅಂತ ನಾವು ಹಂಗೆ ಮಾಡಿದ್ರೆ ನಮಗೂ ಅವ್ರಿಗೂ ಏನ್ಲ ವ್ಯತ್ಯಾಸ? ಸುಮ್ಕೆ ವಾದ ಮಾಡೋದು ನಿಲ್ಲಿಸಿ ಹೋಗು. ಸರಿ ಅಪ್ಪಯ್ಯ. ಲೇ ರುದ್ರ, ಹೋಗ್ಬಿಟ್ಟು ಅಲ್ಲೇ ಜಾಂಡ ಹುಡ್ಕೊಂಡು ಕೂತ್ಕೊಬಿಡ್ಬಿಡ. ನೋಡು, ನಿನ್ ಹುಡುಗಿ ಹುಡ್ಕಿದೀವಲ್ಲ, ಆ ಹುಡುಗಿ ಅಪ್ಪ ಅಮ್ಮ ಹುಡುಗಿನ ಕರ್ಕೊಂಡು ರಂಗನಾಥ್ ದೇವಸ್ಥಾನ ತವ ಬತ್ತವ್ರಂತೆ. ನಂಗೆ ಫೋನ್ ಹಚ್ಚಿದ್ರು, ನಿಮ್ಮ ಹುಡುಗನ್ ಕಳಿಸ್ಕೊಡಿ ಅಂತ ಹೇಳವ್ರೆ. ಅಲ್ಲಿ ಹೋಗಿ ಆ ಹುಡುಗಿ ನೋಡಿ ಅವ್ರ ಅಪ್ಪ ಅಮ್ಮ ನೋಡಿ ಮಾತಾಡ್ಕೊಂಡು ಬಾ. ಹಿಂಗೆ ಹೋಗ್ಬೇಡ ಕಣ್ಲ, ಸಂದಕ್ರೆ ಬಟ್ಟೆ ಹಾಕೊಂಡು ಹೋಗು. ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ಮೊನ್ನೆ ಅವರಿಬ್ರು ನಮ್ಮನೆಗೆ ಬಂದಾಗ ಅವ್ರಿಗೆ ಸ್ಯಾನೆ ಅವಮಾನ ಆಗೈತೆ. ಮೊದಲು ನಿಂದು ತೆಪ್ಪಾಯ್ತು ಅಂತ ಕೇಳ್ಕೊ. ಆಯ್ತು, ಬರ್ತೀನಿ. ಬನ್ನಿ, ಕಾಪಿ ಮಾಡ್ಕೊಟ್ಟೇನು. ಏನಿಲ್ಲ ಕಾಂಪೌಂಡ್ರು. ಮೇಡಮ್ ಅವರೇ, ನಮ್ಮಿಂದ ತೆಪ್ಪಾಗದೆ ಒಪ್ಕೋತೀನಿ. ಅದಕ್ಕೆ ಸಮಯ ಕೇಳ್ತೀವಿ, ನೀವು ಸಂಸ್ಬಿಡಿ. ಆದರೆ ಆ ಡೀಟೇಲ್ ಹೊಸಿ ಕೊಟ್ಬಿಡಿ, ಅರ್ಜೆಂಟ್ ಅದೇ. ನೀವು ನಮ್ಗೇನು ಹೆಲ್ಪ್ ಮಾಡಿದ್ರೆ ಸಿದ್ದೇಶ್ವರ ನಿಮ್ಗೆ ಒಳ್ಳೇದು ಮಾಡ್ತಾನೆ, ನಾನು ಹೇಳ್ತೀನಿ. ಇಲ್ಲ ಸರ್, ಹಾಗೆಲ್ಲ ಕೊಡಕ್ಕಾಗೋದಿಲ್ಲ. ನೋಡಿ, ಈಟೊತ್ತು ತನಕ ರಾಮ್ ನಂಗೆ ಒಳ್ಳೆ ತಂದಲ್ಲಿ ಮಾತಾಡಿವನಿ. ನಂಗೆ ಕ್ವಾಪ ಬಂದ್ರೆ ರಾವಣ ಆಗೋಯ್ತೀನಿ. ಡೀಟೇಲ ತಂದು ನನ್ನ ಕೈ ಕೊಟ್ಬಿಡಿ. ರಿಕ್ವೆಸ್ಟಿಂಗ್ ಆಗಿ ಕೇಳ್ಕೊತೀವ್ನಿ, ರಿಕ್ವೆಸ್ಟಿಂಗ್ ಆಗೇ ಇಟ್ಕೊಳ್ಳಿ. ನಮ್ಮ ಹಾಸ್ಪಿಟ್ಲಿಗೆ ಬಂದು ನಮಗೆ ಎದುರಿಸ್ತಾ ಇದೆಯಾ? ನೀನು ರಾವಣ ಆಗ್ಬಿಟ್ರೆ ನಾವೆಲ್ಲ ಸುಮ್ಮನೆ ಇರ್ತೀವಿ ಅನ್ಕೊಂಡಿದ್ಯಾ? ನಮಗೂ ರಾಕ್ಷಸರಾಗೋದು ಗೊತ್ತು. ಮೊದಲು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಒಡ್ಡಿ 5ನೇ ನಾನು ಶಿವರುದ್ರಪ್ಪನವ್ರ ಮಗ ಸಂಕ್ರ. ನಾನು ಹೆಂಗಿದ್ದೆ, ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ಯಾ? ಮರುವಾದೆಯಿಂದ ಕೇಳಿದ ಡೀಟೇಲ ತಂದು ಕೊಟ್ಟಿಯೋ ಸರಿ, ಇಲ್ಲ ಅಂದರೆ
ಸರ್ ತಗೊಳ್ಳಿ, ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವಿ. ಇದ್ರಲ್ಲಿ ನಿಮ್ಗೆ ಬೇಕಾದವ್ರದ್ದು ಅಡ್ರೆಸ್ ಇದೆ. ಇದನ್ನ ಮೊದಲೇ ಮಾಡಿ ರಿಟೇಲ್ ಆಯ್ತಿತ್ತೆ